ಎವ್ರಿವನ್, ಇವತ್ತು ಹೇಳ್ಕೊಡ್ತಾ ಇರೋದು ಅಶೋಕ್ ಲೇಲ್ಯಾಂಡ್ ಸ್ಟಾಕ್ ಅನಾಲಿಸಿಸ್. ಇದು ನಿಮಗೆ ನಾಳೆಗೆ, ದಟ್ ಈಸ್ ಆನ್ 30th of August 2024ಗೆ ಯೂಸ್ಫುಲ್ ಆಗುತ್ತೆ. ಅದಕ್ಕೇ ವಿಡಿಯೋನ ಸ್ಕಿಪ್ ಮಾಡ್ದೇ ವಿಡಿಯೋನ ಎಂಡ್ವರೆಗೂ ನೋಡಿ. ಹಾಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅಪ್ಸ್ಟಾಕ್ಸ್ ಅವ್ರದ್ದು ಲಿಂಕ್ ಹಾಕಿರ್ತೀನಿ. ಆ ಲಿಂಕ್ ಮುಖಾಂತರ ಹೋಗಿ ತಾವು ತಮ್ಮ ಡಿಮ್ಯಾಟ್ ಅಕೌಂಟ್ನ ಫ್ರೀಯಾಗಿ ಕ್ರಿಯೇಟ್ ಮಾಡಿಕೊಂಡು ತಾವು ಇಂಟ್ರಾಡೇ ಟ್ರೇಡಿಂಗ್ನ ಸ್ಟಾರ್ಟ್ ಮಾಡ್ಬೋದು. ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಸೊ ಗೈಸ್, ಅಶೋಕ್ ಲೇಲ್ಯಾಂಡ್ ಆನ್ ಅ 1 hour ಟೈಮ್ ಫ್ರೇಮ್ ನಾನು ನೋಡ್ಕೊಳ್ಳಿ, ಟ್ರೆಂಡ್ ಲೈನ್ ಸೆಲೆಕ್ಟ್ ಮಾಡಿ ನೋಡಿ. ಈ ಬಾಟಮಿಂದ ಹೀಗೆ ಒಂದು ಟ್ರೆಂಡ್ ಲೈನ್ ಎಳಿತೀನಿ, ಅರ್ಥ ಆಯ್ತಾ? ಈ ಟ್ರೆಂಡ್ ಲೈನ್ ಬಂದು ನೋಡಿ ಸಪೋರ್ಟ್ 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 ಸಪೋರ್ಟ್, ಅರ್ಥ ಆಯ್ತಾ? ಈ ಟ್ರೆಂಡ್ ಲೈನ್ ಬಂದು ಸಪೋರ್ಟ್ ಟ್ರೆಂಡ್ ಲೈನ್, ಅರ್ಥ ಆಯ್ತಾ? ಪ್ರೈಸ್ ಇಸ್ ಕ್ಲಿಯರ್ಲಿ ಆನ್ ಸಪೋರ್ಟ್, ಓಕೆನಾ? ನೆಕ್ಸ್ಟು ನೋಡ್ಕೊಳ್ಳಿ, ನಾನು ನೆಕ್ಸ್ಟು ನೋಡಿ ಈ ಝೋನ್ ಮಾರ್ಕ್ ಮಾಡ್ತೀನಿ, ಓಕೆನಾ? ಈ ಝೋನ್, ಓಕೆ. ಸೊ ಗೈಸ್, ಇಲ್ಲಿ ಝೂಮ್ ಮಾಡಿ ತೋರಿಸ್ತೀನಿ. ಓಕೆ, ಇಲ್ಲಿ ನೋಡಿ ಪ್ರೈಸು ಇಲ್ಲಿ, ಓಕೆ, ರೈಟ್ ಹಿಯರ್ ಇಟ್ ವಾಸ್ ಆ್ಯಕ್ಟಿಂಗ್ ಆ್ಯಸ್ ಎನ್ ರೆಸಿಸ್ಟೆನ್ಸ್ ಝೋನ್, ಅರ್ಥ ಆಯ್ತಾ? ಇಲ್ಲಿ ಬ್ರೇಕ್ಔಟ್ ಕೊಡ್ತು, ಅರ್ಥ ಆಯ್ತಾ? ಬ್ರೇಕ್ಔಟ್ ಕೊಟ್ಟು ಸೇಮ್ ಇವಾಗ ಅದೇ ಝೋನ್ ಹತ್ರ ಬಂದಿದೆ. ಸೊ ರೀಟೆಸ್ಟ್ ಆಗಿದೆ. ದಿಸ್ ಝೋನ್ ವಿಲ್ ಬಿ ಆ್ಯಕ್ಟಿಂಗ್ ಆ್ಯಸ್ ಅನ್ ಸಪೋರ್ಟ್, ಅರ್ಥ ಆಯ್ತಾ? ಒಂದು ಹಾರಿಜಾಂಟಲ್ ಸಪೋರ್ಟ್, ಹಾಗೆಯೇ ಇನ್ನೊಂದು ಟ್ರೆಂಡ್ ಲೈನ್ ಸಪೋರ್ಟ್, ಎರಡು ಸಪೋರ್ಟ್ ಮೇಲಿದೆ ಪ್ರೈಸು, ಅರ್ಥ ಆಯ್ತಾ? ನೆಕ್ಸ್ಟು ಲೆಟ್ ಅಸ್ ಮೂವ್ ಆನ್ ಟು 15 minute ಟೈಮ್ ಫ್ರೇಮ್. 15 minute ಟೈಮ್ ಫ್ರೇಮಲ್ಲಿ ನೋಡ್ಕೊಳ್ಳಿ, ನಾನು ಆಲ್ ದ ವೇ ಫ್ರಮ್ ದ ಬಾಟಮ್, ಈ ಬಾಟಮಿಂದ ಈ ಟಾಪ್ವರೆಗೂ ಫಿಬೋನಾಚಿ ಹಾಕಿದ್ರೆ ನೋಡಿ ಪ್ರೈಸು ಎಕ್ಸಾಕ್ಟಾಗಿ ಫಿಬೋನಾಚಿದು 618 ಲೆವೆಲ್ಸ್ ಮೇಲಿದೆ, ಮೇಕ್ ಆರ್ ಬ್ರೇಕ್ ಲೆವೆಲ್ಸ್ ಮೇಲಿದೆ, ಅರ್ಥ ಆಯ್ತಾ? ಇದು ಗೋಲ್ಡನ್ ರೇಷಿಯೋ ಝೋನ್ ಅಂತ ಹೇಳ್ತೀವಿ. ಸೊ ಇವಾಗ ಇಲ್ಲಿ ನೀವು ಇನ್ನೊಂದು ಪಾಯಿಂಟ್ ಅಬ್ಸರ್ವ್ ಮಾಡಬೇಕು, ಇದು ಫಸ್ಟ್ ಬಾಟಮ್, ಇದು ಸೆಕೆಂಡ್ ಬಾಟಮ್, ಓಕೆನಾ? ಡಬಲ್ ಬಾಟಮ್ ಪ್ಯಾಟರ್ನ್ ಫಾರ್ಮೇಷನ್ ಮಾಡಿದೆ, ಅದು ಇಲ್ಲಿ ಆನ್ ಸಪೋರ್ಟ್, ಸಪೋರ್ಟ್ ಝೋನ್ ಮೇಲೆ ಡಬಲ್ ಬಾಟಮ್ ಪ್ಯಾಟರ್ನ್ ಫಾರ್ಮೇಷನ್ ಮಾಡಿದೆ, ಅರ್ಥ ಆಯ್ತಾ? ಇವಾಗ ನಾವು ಎಲ್ಲ ಬೈಯಿಂಗ್ ಫೇವರ್ ಇರೋದ್ರಿಂದ ಸೊ ಬೈಯಿಂಗ್ ಬಗ್ಗೆ ಮಾತಾಡೋಣ, ಅರ್ಥ ಆಯ್ತಾ? ಸೊ ಗೈಸ್, ನಾಳೆ ಬೈಯಲ್ಲಿ ಮಾಡ್ತೀರಾ ಅಂದರೆ ನೋಡಿ ಪ್ರೈಸು ಈ ಝೋನ್ ಮೇಲೆ ಸಸ್ಟೈನ್ ಆಗಬೇಕು. ಬೈ ವೆನ್ ಪ್ರೈಸ್ ಕ್ರಾಸಸ್ 256, ಅರ್ಥ ಆಯ್ತಾ? 256 ಲೆವೆಲ್ಸ್ ಮೇಲ್ಗಡೆ ಸಸ್ಟೈನ್ ಆಗ್ತಿದ್ದಂಗೆ ಬೈ ಮಾಡಿ. ಆ್ಯಂಡ್ ಯೋರ್ ಟಾರ್ಗೆಟ್ ಈಸ್ ಗೋನ ಬಿ ಎಟ್, and your target number 1 is gonna be at 258 will be your target number 1. Target number 2 is gonna be at 262, ಅರ್ಥ ಆಯ್ತಾ? 256 ಲೆವೆಲ್ಸ್ ಮೇಲ್ಗಡೆ ಸಸ್ಟೈನ್ ಆಗ್ತಿದ್ದಂಗೆ ಬೈ ಮಾಡಿ. 258 will be your target number 1, 262 will be your target number 2, ಅರ್ಥ ಆಯ್ತಾ? ಇದು ಬೈಯಿಂಗ್ ಆಯಿತು. ಇವಾಗ ನಾವು ಲೆಟ್ ಅಸ್ ಟಾಕ್ ಅಬೌಟ್ ಸೆಲ್ಲಿಂಗ್, ಅರ್ಥ ಆಯ್ತಾ? ಸೆಲ್ಲಿಂಗಿಗೆ ನೋಡಿ, ನಾಳೆ ಪ್ರೈಸು ಟ್ರೆಂಡ್ ಲೈನ್ ಬ್ರೇಕ್ ಡೌನ್ ಕೊಟ್ಟು ಈ ಲೆವೆಲ್ಸ್ ಕೆಳಗೆ ಸಸ್ಟೈನ್ ಆಗಬೇಕು. ಸಪೋಸ್ ಏನಾದರೂ ಪ್ರೈಸ್ ಈ ಲೆವೆಲ್ಸ್ ಕೆಳಗಡೆ ಸಸ್ಟೈನ್ ಆದರೆ ಈ ಲೆವೆಲ್ಸ್ ಹತ್ರ ಬರೋದು 250, ಅಂದರೆ ರೌಂಡ್ ನಂಬರ್ ಸೈಕಲಾಜಿಕಲ್ ಲೆವೆಲ್ಸ್, ಅರ್ಥ ಆಯ್ತಾ? ಆ ಲೆವೆಲ್ಸ್ ಏನಾದರೂ ಬ್ರೇಕ್ ಡೌನ್ ಆಗೋದ್ರೆ ನೀವು ಬಿಂದಾಸ್ ಆಗಿ ಸೆಲ್ ಮಾಡಿ, ಅರ್ಥ ಆಯ್ತಾ? ಸೊ ಸೆಲ್ ಎಲ್ಲಿ ಮಾಡ್ತೀರಾ? ಸೆಲ್ ವೆನ್ ಪ್ರೈಸ್ ಕ್ರಾಸಸ್ 250 ಬಿಲೋ ಬ್ರೇಕ್ಸ್ ಡೌನ್, ಅರ್ಥ ಆಯ್ತಾ? 250 ಲೆವೆಲ್ಸ್ ಕೆಳಗಡೆ ಸಸ್ಟೈನ್ ಆಗ್ತಿದ್ದಂಗೆ ಸೆಲ್ ಮಾಡಿ. ಟಾರ್ಗೆಟ್ ನಂಬರ್ 1 is gonna be at 248, ಟಾರ್ಗೆಟ್ ನಂಬರ್ 2 is gonna be at 246, ಅರ್ಥ ಆಯ್ತಾ? 250 ಲೆವೆಲ್ಸ್ ಕೆಳಗಡೆ ಸಸ್ಟೈನ್ ಆಗ್ತಿದ್ದಂಗೆ ಸೆಲ್ ಮಾಡಿ. 248 will be your target number 1 and 246 will be your target number 2, ಅರ್ಥ ಆಯ್ತಾ? ಓಕೆ ಗೈಸ್, ದಟ್ಸ್ ಇಟ್ ಫಾರ್ ಟುಡೇ. ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ನೋಡಿದ್ದಕ್ಕೆ ತುಂಬ 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 ಥ್ಯಾಂಕ್ಸ್.
ನಾಳೆ ನಿಮ್ಮ ಜೊತೆ ಇನ್ನೊಂದು ಅನಾಲಿಸಿಸ್ ವೀಡಿಯೋಲಿ ಮೀಟ್ ಮಾಡ್ತೀನಿ. ಅಲ್ಲಿವರೆಗೂ ಫ್ರೆಂಡ್ಸ್, ಟೇಕ್ ಕೇರ್ ಆ್ಯಂಡ್ ಗುಡ್ ನೈಟ್.